ಸ್ಪೆಷಲ್ ಅಂದರೆ ಏನು ಹೇಳಬೇಕು, ರೈತ ಪರ ಕಾಳಂಜಿ ಹೊಂದಿರುವಂಥ ಒಂದು ಸಿನಿಮಾದ ಕತೆ ಚೆನ್ನಾಗಿರೋದ್ರಿಂದ ನಾನೊಬ್ಬ ಸಣ್ಣ ರೈತ. ಇವ್ರು ಹೇಳಿದಾಗೆ ನಂದು ಜಮೀನು ಲಿಟಿಗೇಷನ್ ಇದೆ. ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದಾರೆ. ಆ ಅರ್ಜಿಯಲ್ಲಿ ಅಲ್ಪ ಸ್ವಲ್ಪ ನಮ್ಮ ಫ್ಯಾಮಿಲಿಗೂ ದಕ್ಕಿದೆ. ಇನ್ನೂ ಈಗಲೂ ಉಳುತ್ತಲೇ ಇದ್ದೀವಿ. ಇಷ್ಟು ವರ್ಷದಿಂದ ಹಕ್ಕುಪತ್ರ ಬಂದಿಲ್ಲ. ಅರ್ಜಿನೂ ಹಾಕಿದ್ದೀವಿ, ಎಲ್ಲ ಆಗಿದೆ. ಇದೇ ಥರ ನಮ್ಮ ಊರಲ್ಲೂ ನಮ್ಮ ಏರಿಯಾದಲ್ಲಿ ಅಂತಲೇ ದೊಡ್ಡಬಳ್ಳಾಪುರ ತಾಲೂಕು ಅಂದ್ರೆ ಸುಮಾರು ಸಾವಿರಾರು ಜನಕ್ಕೆ ಪೆಂಡಿಂಗ್ ಇದೆ. ಈ ಸಿನಿಮಾದ ಕತೆ ಬಂದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಒಬ್ಬ ಸಣ್ಣ ರೈತನಾಗಿ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನಿಸ್ತು. ಹೂಡಿಕೆ ಮಾಡಿದ್ದೀನಿ. ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದು ನೋಡಬೇಕಾಗಿದೆ. ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಹೇಳೋದಿಷ್ಟೇ, ಇದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ. ನೀವೇ ನೋಡಿ ಹೇಳಬೇಕು ಇದು ಹೇಗಿದೆ, ಏನು ಎತ್ತ ಕಾಳಜಿ ಹೊಂದಿದೆಯಾ ಇಲ್ವಾ. ನೀವು ಕಾಳಜಿ ಹೊಂದಿರೋ ಸಿನಿಮಾ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ನಿಜವಾಗ್ಲೂ ಆ ಥರ ಸಿನಿಮಾ ಇದೆಯಾ ಅಂತ ನೀವೇ ನೋಡಿ ಹೇಳ್ಬೇಕು ನಮಗೆ. ಸರ್ ಬೇರೆ ಬಿಸ್ನೆಸ್ ಏನೂ ಇಲ್ಲ ಸರ್. ನಾವು ಒಂದು 8 ಹಸು ಇದ್ದು ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ. ಇನ್ನು ಜಮೀನಿಂದ ಆಗಿರ್ಬೋದು, ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತ ಏನಿಲ್ಲ ಸರ್. ಹೌದೌದು, ಇಲ್ಲ ಫೇಸ್ ಮಾಡಿದ್ದೀನಲ್ಲ ಸರ್. ತೆರಿಗೆ ಥರ ಪ್ರಯತ್ನ ಮಾಡಿದ್ದೀನಿ. ಈಗ ಟ್ರೈಲರು ಸರ್, ರೈತ ಪರ ಕಾಳಜಿ ಹೊಂದಿರೋಂಥ ಸಿನಿಮಾ ಕತೆ ಕೇಳಿದೆ. ರೈತರಿಗೆ ಇದರಿಂದ ಒಂದು ಮೆಸೇಜು ಇದೆ. ಪ್ರತಿಯೊಬ್ಬರು ಸರ್, CM ಕೂಡ ಕುಂತ್ಕೊಂಡು ನೋಡಿ ಇದನ್ನ ರೈಟ ರಾಂಗ್ ಅಂತ ಹೇಳ್ಬೋದು. ಸರ್ ನಾನು ಸೈಡ್ ರೋಲ್ ಮಾಡಿದ್ದೀನಿ. ನನಗೇನು ಸಂಪೂರ್ಣ ಆಸಕ್ತಿ ಏನಿರಲಿಲ್ಲ. ಆದ್ರೂ ಸರ್ ರೈತ ಪರ ಕಾಳಜಿ ಹೊಂದಿರೋ ಸಿನಿಮಾ ಬಂಡವಾಳ ಹಾಕಿದ್ದೀರಾ, ಯಾವುದನ್ನ ಒಂದು ರೋಲ್ ಮಾಡಿ ಸರ್ ಅಂತ ಒತ್ತಾಯ ಮಾಡಿದ್ರು. ನಾನು ಆದ್ದರಿಂದ ಸೈಡ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.